ಅವಾಗಿಂದ ಹುಡುಕ್ತಾ ಇದ್ದೀನಿ, ಏನೂ ಸಿಗ್ತಾ ಇಲ್ಲ. ಡೋರ್ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾರನ. ಓ, ಹೊರಗಡೆಯಿಂದನ ಡೋರ್ ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಡೋರ್ ತೆಗಿರಿ, ಯಾರಿದ್ದೀರಾ? ಡೋರ್ ತೆಗಿರಿ, ಡೋರ್ ತೆಗಿರಿ. ಯಾರು ಲಾಕ್ ಮಾಡಿರೋದು ಹೊರಗಡೆಯಿಂದ? ಯಾರು ಲಾಕ್ ಮಾಡಿದ್ದೀರಾ? ಹೊರಗೆ ಯಾಕೆ ಲಾಕ್ ಮಾಡಿದ್ರು ಇವರು? ಹಾಂ, ಯಾಕೆ ಲಾಕ್ ಮಾಡವ್ರೆ? ಒಳಗೆ ನೋಡಿದ್ರೆ ಏನೂ ಇಲ್ಲ. ದುಡ್ಡು ಒಡವೆ ಎಲ್ಲ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾಳೆ ಇರುತ್ತು. ಹಾಂ, ಏನು ಮಾಡಲಿ ಇವಾಗ? ಹಾಂ, ಈ ದುಡ್ಡು ಒಡವೆ ಎಲ್ಲನ ಎಲ್ಲಿಟ್ಟು ಬಿಟ್ಟಿದ್ದಾಳೆ ಇವಳು? ಇರುತ್ತು ಎಲ್ಲಿಟ್ಟವಳೋ ಏನೋ. ಇವಾಗ ಏನು ಮಾಡೋದಪ್ಪ? ನೋಡೋಣ, ಇನ್ನೊಂದು ಸತಿ ಹುಡುಕ್ತೀನಿ. ಯಾಕೆ ಲಾಕ್ ಮಾಡೋರೋ ಏನೋ ಗೊತ್ತಿಲ್ಲ. ಲಾಕ್ ಮಾಡಿದ್ರು ಪರವಾಗಿಲ್ಲ, ನಾನಂತೂ ಹುಡುಕ್ಬೇಕು. ಆದರೆ ಇವಾಗ ಎಲ್ಲಿಕ್ಕವಳೆ? ಬೀರಲ್ಲೇ ಇಡ್ತಿದ್ದು, ಬೇರೆ ಜಾಗ ಎಲ್ಲೋ ಬದಲಾಯಿಸಿದ್ದಾಳೆ ಅನಿಸುತ್ತೆ. ಎಲ್ಲೋ ಬದಲಾಯಿಸಿದ್ದಾಳೆ. ಅದಕ್ಕೆ ಏನೂ ಸಿಗ್ತಾ ಇಲ್ಲ. ನಾನು ಅವಾಗಿಂದ ಹುಡುಕ್ತಾ ಇದ್ರು. ಏನು ಮಾಡೋದು? ಬೇಗ 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 ಹುಡುಕ್ಬೇಕಲ್ಲ. ಏನು ಮಾಡೋದು ಅಂತ ನಾನು ಹುಡುಕ್ಬೇಕು ಇವಾಗ. ನಮಸ್ತೆ ಮೇಡಮ್. ನಮಸ್ತೆ ಅಪ್ಪ. ನೀವೇನ ಕಂಪ್ಲೇಂಟ್ ಮಾಡಿದ್ದು? ಹೌದು ವರ್ಷಿತಾ ಮೇಡಮ್, ನಾವೇ ಕಂಪ್ಲೇಂಟ್ ಮಾಡಿದ್ದು. ನೋಡಿ, ಆ ಪ್ರವಿ ಅವರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡಿ ಅಂತೇಳಿ ತುಂಬಾನೇ ಬಲವಂತ ಮಾಡ್ತಾವ್ರೆ. ನಾನು ನನ್ನ ಮಗಳು ಇಲ್ಲಿ ಹಿಂಗೂ ಇದ್ವಿ, ಇವಾಗ ಬಂದ್ಬಿಟ್ಟು ದುಡ್ಡು ಕೊಡು, ನಾನು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಬಲವಂತ ಮಾಡ್ತಾವ್ರೆ. ಬಂದು ಇಲ್ಲಿ ನನಗೆ ತುಂಬಾನೇ ತೊಂದರೆ ಕೊಡ್ತಾರೆ. ಇವರಿಂದ ನನಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಅದಕ್ಕೆ ಮೇಡಮ್, ಇವ್ರನ್ನ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಕಲಿಸಿ ಮೇಡಮ್. ನನಗೆ ಇವ್ರ ಸವಾಸನೆ ಬೇಡ ಅಂತ ಅನ್ನಿಸ್ಬಿಟ್ಟೈತೆ. ಆ ಋತು ಅಕ್ಕ ಒಬ್ಬರೇ ಇದ್ರು. ಬಂದ್ಬಿಟ್ಟು ಏನು ಅಮೌಂಟ್ ಕೊಡು, ನನ್ನ ದುಡ್ಡು ನನಗೆ ಕೊಡು, ಒಡವೆ ಕೊಡು ಅಂತೇಳಿ ತುಂಬ ಅವಾಗಿಂದ ಗಲಾಟೆ ಮಾಡ್ತಾವ್ರೆ ಮೇಡಮ್. ಅದಕ್ಕೇ ಅವರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾವು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ವಿ. ನಾವು ಒಳ್ಳೆ ಮಾತಲ್ಲಿ ಹೇಳಿ ಈ ರೀತಿ ಎಲ್ಲ ಮಾಡಬೇಡಿ, ಆ ಅಕ್ಕನಿಗೆ ಯಾಕೆ ಈ ರೀತಿ ಮಾಡ್ತೀರಾ, ಸುಮ್ಮನೆ ಯಾಕೆ ಬಂದು ಇಲ್ಲಿ ಗಲಾಟೆಗಳೆಲ್ಲ ಮಾಡ್ತೀರಾ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾವು ಎಷ್ಟೆಲ್ಲನ ಒಳ್ಳೆ ಮಾತಾಗಿ ಹೇಳಿ ನೋಡಿದ್ವಿ ಮೇಡಮ್. ಅದಕ್ಕೆ ಕೇಳ್ದಿಲ್ಲದಕ್ಕೆ ಅವರು ಬಿಡು ಏನಾದರೂ ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಬಂದು ನಮ್ಮ ಮನೆ ಹತ್ರ ಕೂತ್ಕೊಬಿಟ್ರು. ಇರೋದು ಅಕ್ಕ ಹೋಗ್ಬಿಟ್ಟು ಬಾಗಿಲು ಹೊಡೆದು ಒಳಗಡೆ ಹೋಗಿದ್ದಾರೆ. ಇವಾಗ ಹೊರಗಡೆಯಿಂದ ನಾವು ಲಾಕ್ ಮಾಡಿದ್ದೀವಿ. ಹೊರಗಡೆಯಿಂದ ಲಾಕ್ ಮಾಡಿರೋದಕ್ಕೆ ಒಳಗೆ ಹೋಗಿದ್ದಾರೆ ಮೇಡಮ್. ಇವಾಗ ಹೋಗ್ಬಿಟ್ಟು ಅವ್ರನ್ನ ನೀವು ಅರೆಸ್ಟ್ ಮಾಡ್ಕೊಂಡು ಸ್ವಲ್ಪ ಬುದ್ಧಿ ಕಲಿಸ್ರಿ ಅಂತ. ಸರಿ ಆಯಿತು, ಓಕೆ, ಅರೆಸ್ಟ್ ಮಾಡೋಣ. ನೀವು ಕಂಪ್ಲೇಂಟ್ ಬರ್ಕೊಡ್ಬೇಕಾಗುತ್ತೆ. ಸ್ಟೇಷನಿಗೆ ಬಂದುಬಿಟ್ಟು ಕಂಪ್ಲೇಂಟ್ ಬರ್ಕೊಟ್ಟು ನೀವು ಸೈನ್ ಹಾಕಿ ಬರಬೇಕಾಗುತ್ತೆ. ಸ್ಟೇಷನಿಗೆ ಬರಬೇಕಾಗುತ್ತೆ ನೀವು. ಆಯಿತು ಮೇಡಮ್, ಬರ್ತೀವಿ. ಇವಾಗ ಅವ್ರನ್ನ ಅರೆಸ್ಟ್ ಮಾಡಿ ಬುದ್ಧಿ ಕಲಿಸಿ ಮೇಡಮ್. ಪಾಪ ಇರುತ್ತು ಅಕ್ಕನಿಗೆ ತುಂಬ ಅವರು ಒಂಥರ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವಾದರೆ ಸರಿಯಾಗಿ ಬುದ್ಧಿ ಕಲಿಸ್ತೀರಾ ಅಂತ ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿದ್ದು. ನೀವೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಹಿಂಗೆ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಮೇಡಮ್. ನಿಮ್ಗಾಲೇ ಆಲ್ರೆಡಿ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ಯಾರಿಗೋ ಬೇರೆಯವ್ರಿಗೆ ತೊಗೊಂಡೋಗಿ ಕೊಡೋದಕ್ಕೋಸ್ಕರ ಕೊಡು, ನಮ್ಮ ಮನೇಲಿರೋ ಅಂಥ ದುಡ್ಡು ಒಡವೆ ಎಲ್ಲನ ಅಂತ ಕೇಳಿದ್ರು. ಅದಕ್ಕೆ ಇವರು ಕೊಡಲ್ಲ ಅಂತ ಹೇಳಿದಕ್ಕೆ ಬಂದು ತುಂಬಾನೇ ಇವ್ರಿಗೆ ಒಂಥರ ಬೆಳಗ್ಗೆಯಿಂದಲೂ ಒಂಥರ ಜೋರು ಮಾಡೋದು ಆ ರೀತಿ ಎಲ್ಲ ಮಾಡ್ತಾವ್ರೆ. ಅದಕ್ಕೆ ಇದೇನಿದ್ರು ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮ್. ಎಲ್ಲಿದ್ದಾರೆ ಅವ್ರು ಇವಾಗ? ಈ ಮನೆಲ್ಲ ಇರೋದು? ಇಲ್ಲಿ ನಮ್ಮ ಮನೆ ಹತ್ರ ಇದ್ದಾರೆ ವರ್ಷಿತಾ ಮೇಡಮ್. ನಡೀರಿ ಮೇಡಮ್ ಹೋಗೋಣ. ಅಲ್ಲ ಋತು, ನೀನು ನೋಡು ಮುಂಚೆನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೋ ಬೇಡವೋ? ಇಷ್ಟೊಂದೆಲ್ಲ ಆಗೋವರೆಗೂ ನೀನು ಯಾಕೆ ಸುಮ್ಮನಿದ್ದೆ? ನನಗೆ ದೊಡ್ಡಮ್ಮ ಎಲ್ಲ ಫೋನ್ ಮಾಡಿ ಹೇಳ್ತು. ಜಯ ದೊಡ್ಡಮ್ಮ ಹೋಗಮ್ಮ, ಅದೇನು ಬಗೆಹರಿಸ್ಕೊಂಬಂದು ಕೊಡು ಅಂತೇಳಿ ನಾನು ಫೋನ್ ಮಾಡಿದ್ದಕ್ಕೆ ಎಲ್ಲ ವಿಷಯ ಗೊತ್ತಾಯಿತು. ಅಲ್ಲ ಗೊತ್ತಾಗಲ್ವಾ ನಿನಗೆ? ಇಂಥ ಕೆಲಸ ಮಾಡೋದಕ್ಕೆ ಮುಂಚೆನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೋ ಬೇಡವೋ? ಅಯ್ಯೋ, ನಾನು ಎಷ್ಟೇ ಚೆನ್ನಾಗಿರ್ಬೇಕು, ಎಷ್ಟೇ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೂ ಕೇಳೋ ಅಂಥವ್ನಲ್ಲ ಈ ಅಪ್ಪ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್. ನಮಗೆ ಒಂಥರ ಮಾತಾಡಿದ್ರೆ ನಾವು ಅದು ಹೆಂಗೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಮೇಡಮ್? ನಾವೇನು ಮಾಡೋಕ್ಕಾಗ್ದಲ್ಲೇ ಸುಮ್ಮನೆ ಆಗ್ಬಿಟ್ವಿ. ಸಡನ್ನಾಗಿ ಡೋರ್ ಓಪನ್ ಮಾಡಬೇಡಿ, ಒಂದು ನಿಮಿಷ ಇರಿ. ಒಳಗಿದ್ದಾರೆ ಮೇಡಮ್. ಅವಾಗಿಂದ ಡೋರ್ ತೆಗಿರಿ ಅಂತವ್ರೆ. ಬಾರಪ್ಪ, ಜೀಪತ್ಪ, ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನಿನಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ನನಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಮೇಡಮ್, ಏನಾಯಿತು? ನಾನೇನು ಮಾಡಿದೆ? ನಾನೇನು ಮಾಡಿದೆ ಅಂತ ಈ ಥರ ಮಾಡ್ತಾ ಇದ್ದೀರಾ? ನಾನೇನು ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ. ಯಾಕೆ ಮೇಡಮ್ ನನಗೆ ಅರೆಸ್ಟ್ ಮಾಡ್ತಾ ಇರೋದು? ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಬಂದು ನನಗೆ ತುಂಬ ಜೋರು ಮಾಡ್ತಾರೆ. ಒಬ್ಬರೇ ಇದ್ದಂಥ ಸಮಯದಲ್ಲಿ ಬಂದು ಜೋರು ಮಾಡೋದು, ದುಡ್ಡು ಒಡವೆ ಕೊಡು ಅಂತೇಳಿ ನನ್ನ ಮೇಲೆ ಗಲಾಟೆ ಮಾಡ್ತಾವ್ರೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಋತು. ಅದಕ್ಕೆ ಬಂದ್ಬಿಡು, ಬಂದು ಜೀಪಲ್ಲಿ ಕೂತ್ಕೊಬಿಡು. ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಮತ್ತೆ ನಾನು ಏನಿಲ್ಲ ಒಂದು ಡೇಟ್ ಬರೆಸ್ಬಿಟ್ಟಿದ್ದೀನಿ ಅಂತಂದರೆ ನೀನು ಎದ್ದೊಳ್ಬಾರ್ದು. ಮತ್ತೆ ಜೀಪಲ್ಲಿ ಕೂತ್ಕೋಗು. ಸರ್ ಕರ್ಕೊಂಡು ಹೋಗಿ ಸರ್. ಬಾರ, ಬಂದು ಜೀಪಲ್ಲಿ ಕೂತ್ಕೊ ಬರೋ. ನಿಮ್ಮ ಮುಖ ನೋಡ್ತಾ ಇದ್ದಾನೆ, ಗೊತ್ತಾಗಲ್ವಾ ಇಂಥ ಕೆಲಸಗಳು ಮಾಡೋದಕ್ಕೆ? ಏನೋ ಡೋರೆಲ್ಲ ನೀನೇ ತೆಗೆದುಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ತಗೊಂಡು ಹೋಗ್ತೀನಿ ಅಂತ ಹೋಗಿದ್ಯಂತೆ, ಗೊತ್ತಾಗಲ್ವಾ? ಈ ರೀತಿ ಕೆಲಸಗಳು ಮಾಡೋದಕ್ಕೆ ಯಾರೋ ಮತ್ತೆ ಕೇಳ್ಬಿಟ್ಟು ಪಾಪ ಯಮ್ಮನ ಮೇಲೆ ಯಾವ ರೀತಿ ಮಾತಾಡ್ತಾ ಇದೆಯಾ ನೋಡು ನೀನು. ಅಲ್ಲ, ಹೆಂಗ್ ನಡ್ಕೊಳ್ತಾ ಇದೆಯಾ? ಇಂಥ ಕೆಲಸ ಮಾಡೋದಕ್ಕೆ ನಾಚಿ ಆಗೋದಿಲ್ವಾ ನಿಮ್ಗೆಲ್ಲನ? ಥೂ, ಯಾರ್ದು ನಯ ಭಯ ಬೇಡವಾ ನಿಮಗೆ? ಬರೋ, ಫಸ್ಟ್ ಜೀಪಲ್ಲಿ ಬಂದು ಕುತ್ಕೋ ಬರೋ.
ನಾನೇನು ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ ಋತು, ನಾನೇನು ಮಾಡಿದೆ? ಈಗ ನೋಡು, ಆ ಈಗ ಮಾತಾಡ್ ನೀನು. ಈಗ ಋತು ನಾನೇನ್ ಮಾಡಿದೆ ಅಂತ ಅನ್ಬೇಡ. ನೀನು ಮಾಡಿರೋಂಥ ಕೆಲಸ ಎಂಥದ್ದು? ಒಂದು ಅವಾಗಿನ ಗುಂಡ, ಆ ಬಸಣ್ಣ ಮಾಮ, ಆ ನಾಗಮಕ್ಕ ಎಲ್ಲ ಇಲ್ಲೆಲ್ಲ ನಮ್ಮ ಕೇರೆ ಆಗ್ಲಾರೆಲ್ಲ ಹೇಳಿದ್ರು ನೀನು ಕೇಳ್ದಂಗೆ, ಇಲ್ಲ ನಾನು ತಗೊಂತೀನಿ, ನನ್ನ ದುಡ್ಡು ಒಡವೆ ತಗೊಂಬದೆ ಅಂತ ಆ ಪಾಪ ಗುಂಡ ಹೇಳಕ್ ಬಂದ್ರೆ ಅವನಿಗೆ ಹಿಡ್ಕೊಂಡು ಹೊಡಿತೀಯ? ಅವನ ಮೇಲೆ ಜೋರು ಮಾಡ್ತೀಯ ನೀನು. ಅವ್ನು ಹೋಗಪ್ಪ ಹೋಗಪ್ಪ ಅಂತೇಳಿ ಅಷ್ಟು ಒಳ್ಳೆ ಮಾತಂಗ ಅವನು ನೋಡಿ ಅಂತ ಹೇಳಿ ಕೈ ಹಿಡ್ಕೊಂಡು ಹತ್ಲಕ್ಕೆ ಕರ್ಕೊಂಡು ಹೋದ್ರು, ನಾನು ಹೋಗ್ದಂಗೆ ನನ್ನ ದುಡ್ಡು ಒಡವೆ ತಗೊಂಡು ಹೋಗ್ಲೇಬೇಕು ಅಂತ ಬಂದಿದ್ದೀನಿ, ನಾನು ತಗೊಂತೀನಿ ಅಂತ ಹೋಗ್ತೀಯಲ್ಲ, ನಿನಗೆ ಎಷ್ಟಿರಬೇಡ ಬಂದ್ಬಿಟ್ಟು. ಇಂಥ ಕೆಲಸ ಮಾಡೋದಕ್ಕೆ ನಾಚಿ ಆಗೋದಿಲ್ವಾ ನಿನಗೆ? ಯಾರು ಅನ್ನೋದಿಲ್ವಾ ನಿನಗೆ? ಸ್ವಲ್ಪನಾದ್ರೂ ನಿನಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ ಕಣೋ. ಥೂ, ಹೋಗು, ನಿನ್ನ ಮುಖ ನನಗೆ ತೋರಿಸ್ಬೇಡ. ಈಗ ನೋಡ್ರಿ ಎಷ್ಟು ನಯಸ ಮಾತಾಡ್ತೀರಲ್ಲ ಪ್ರವೀಣ. ಈಗ ನೋಡಿದ್ರೆ ಎಷ್ಟು ನಾಜಿಕಾಗಿ ಮಾತಾಡ್ತಾ ಇದ್ದೀರಾ. ಅವಾಗಲೇ ನೋಡಿದ್ರೆ ಹಂಗೆ ಹಿಂಗೆ ಅಂತೇಳಿ ಯಾರು ತಕೊಂಡ ಮೇಲೆ ಹಂಗೆ ರೇಗಾಡ್ತಿದ್ರಿ, ಈಗ ರೇಗಾಡ್ರಿ. ಅದಕ್ಕೆ ಮತ್ತೆ ಬಿಸಿನೀರಿಗೆ ಬೆಣ್ಣೆ ಕರಗೋದು, ಪೊಲೀಸ್ನವ್ರಿಗೇನೆ ಕಳ್ಳರು ಹೇಳ್ದಂಗೆ ಕೇಳೋದು ಅಂತ ಹೇಳೋದು. ನಿನ್ನಂಥವ್ರು ಈಗ ಪೊಲೀಸ್ನವ್ರಿಗೇನೆ ಸರಿ. ಅಲ್ಲ, ಈಗ ಇಷ್ಟೊಂದೆಲ್ಲ ಹಾರಾಡ್ತಿದ್ದವರು ಈಗ ಹಾರಾಡಬೇಕು ನೀವು. ಈಗ ಎಲ್ಲೋಯ್ತು ಬುದ್ಧಿ? ಎಲ್ಲೋಯ್ತು ಆ ಧೈರ್ಯ? ಎಲ್ಲೋಯ್ತು ಹಂಗಾಡ್ತಾ ಇದ್ದಿದ್ದೆಲ್ಲನ? ಎಲ್ಲೋಯ್ತು ಅಂತ? ಈಗ ಮಾತಾಡಿ. ಈಗ ಮಾತಾಡೋದಕ್ಕೆ ಆ ಮಾತುಗಳೇ ಇಲ್ಲ. ಅಬ್ಬಾ ಅದೇ ಮತ್ತೆ ಅವಾಗ ಮಾತಾಡ್ದಂಗೆ ಈಗ ಮಾತಾಡಿದ್ರಪ್ಪ ನೀನು. ಈಗ ಮಾತಾಡಬೇಕು ನೀನು. ಈಗ ಬಾರೋ ಜೀಪ್ ಹತ್ಕ ಬಾರೋ ಬಂದು. ಪ್ಲೀಸ್ ಋತು, ಈ ರೀತಿ ಎಲ್ಲ ಮಾಡಬೇಡ ಪ್ಲೀಸ್ ಋತು. ನನಗೆ ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ನನ್ನ ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ತಪ್ಪಾಯ್ತಂತ ನೀನು ಹೇಳ್ಬೋದು, ನಾನು ಕೇಳಲ್ಲ. ಹೋಗು ಸುಮ್ಮನೆ, ಹೋಗಿ ನಿನ್ನ ದಾರಿ ನೀನು ನೋಡ್ಕೊಬಿಡು. ಬಾರೋ ಕರ್ಕೊಂಡೋಗಿ ಸರ್, ಇವನ್ನ ಹೇಳ್ಕೊಂಡು ಹೋಗಿ. ಸರ್ ಒಂದು 5 ನಿಮಿಷ ಮಾತಾಡ್ತೀನಿ ಸರ್, ಒಂದು 5 ನಿಮಿಷ ಸರ್, ಒಂದು 5 ನಿಮಿಷ. 5 ನಿಮಿಷ ಇಲ್ಲ 10 ನಿಮಿಷ ಇಲ್ಲ, ಜೀಪಲ್ಲಿ ಕೂತ್ಕೊಳ್ಳೋ. ಇಲ್ಲೋಣ ಮರುತು, ನೀನು ಮುಂಚೆನೇ ನನಗೊಂದು ಮಾತಾದರೆ ಹೇಳ್ಬೇಕು ತಾನೆ. ಯಾವಾಗಲೂ ಇಂಥವ್ರಿಗೆಲ್ಲ ನಾನು ಬುದ್ಧಿ ಕಲಿಸ್ತಾ ಇದ್ದೆ. ನೀನು ಸ್ವಲ್ಪ ಯಾರಾದರೂ ಹೇಳ್ದಂಗೆ ಕೇಳು, ಸುಮ್ಮನೆ ತನ್ನ ಇಷ್ಟದಂತೆ ನೀನು ಮಾಡಬೇಡ. ಯಾವುದೊಂದು ವಿಚಾರದಾಗಲಿ ಸ್ವಲ್ಪ ನಿನಗೆ ಏನು ಮಾಡಬೇಕು ಅನ್ನೋದು ಇರಬೇಕು. ನನಗೆಲ್ಲ ವಿಷಯ ಗೊತ್ತಾಗೈತೆ ಋತು. ನನಗಾಲೇನೆ ಅಮ್ಮ ಆಗಲಿ ಜಯದಳಮ್ಮ ಆಗಲಿ ಎಲ್ಲ ವಿಷಯ ಹೇಳಿದ್ದಾರೆ, ಏನಾಯಿತು ಏನೋ ಎತ್ತ ಅಂತ. ನನಗೆಲ್ಲ ಗೊತ್ತೈತೆ, ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ. ಧೈರ್ಯವಾಗಿರು ನೀನು, ನಿನಗೆ ನ್ಯಾಯ ಸಿಗುತ್ತೆ. ನನಗಂತೂ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಕ್ಷಮಿಸ್ಬಿಡಿ ಮೇಡಮ್. ನೀವಿರೋದಕ್ಕೆ ನಮ್ಮಲ್ಲಿ ನನಗೆ ಎಷ್ಟೋ ಇವಾಗ ಒಂಥರ ಧೈರ್ಯ ಬಂತು ನೀವು ಬಂದಿದ್ದಕ್ಕೆ. ನಮ್ಮವರು ಅಂತ ಒಬ್ರು ಇವತ್ತು ನೋಡಿ ಹಿಂಗಿರೋದಕ್ಕೆ ಎಷ್ಟು ನನಗೆ ಒಂಥರ ಖುಷಿ ಆಗ್ತೈತೆ ಮೇಡಮ್. ನಾನು ಅದಕ್ಕೆ ಫೋನ್ ಮಾಡಿದ್ದು. ವರ್ಷಿತಾ ಮೇಡಮ್ ಇರ್ತಾರೆ, ಅವರಾದರೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಯಾಕಂದರೆ ಅವ್ರಿಗೆಲ್ಲ ವಿಷಯ ಗೊತ್ತಿರುತ್ತೆ, ಹೆಂಗೆ ಮಾಡಬೇಕು ಏನು ಎತ್ತ ಅಂತೇಳಿ ಗೊತ್ತಿರುತ್ತೆ ಅಂತೇಳಿ ಅದಕ್ಕೆ ನಾನು ವರ್ಷಿತಾ ಮೇಡಮ್ ಫೋನ್ ಮಾಡಿದ್ದು. ಸರಿ ಆಯ್ತಪ್ಪ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಸ್ಟೇಷನಿಗೆ ಬನ್ನಿ, ಕಂಪ್ಲೇಂಟ್ ಬರ್ಕೊಡ್ಬೇಕಾಗುತ್ತೆ, ಹಾಗೆ ಸೈನ್ ಹಾಕಿ ಬರಬೇಕಾಗುತ್ತೆ. ಒಂದು ಕಂಪ್ಲೇಂಟ್ ಇದು ಮಾಡ್ತೀವಿ, ಬನ್ನಿ ಸ್ಟೇಷನಿಗೆ ಬನ್ನಿ. ಸರಿ ಮೇಡಮ್, ಆಯಿತು ಬರ್ತೀವಿ. ಋತು ಟೆನ್ಷನ್ ತಗೋಬೇಡ, ನಾನು ಇದೀನಿ, ಆರಾಮಾಗಿರಮ್ಮ. ನೋಡು ನಮ್ಮ ವರ್ಷಿತತ್ತೆ ಇರೋದಕ್ಕೆ ಹೆಂಗೋ ಬಂದು ಇವತ್ತು ಎಷ್ಟು ಸಹಾಯ ಮಾಡ್ತು. ಇಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಾಯ್ತು ಅಂತ ಅನ್ನಿಸ್ತೈತೆ. ನಮ್ಮ ವರ್ಷಿತತ್ತೆ ಇವತ್ತು ಬರೋದಕ್ಕೆ ನೋಡೆಲ್ಲ ಸರಿ ಆಯಿತು. ಇವಾಗ ಹೇಳ್ಕೊಂಡು ಹೋಗ್ತಾರ್ತಾಗ ಹೆಂಗೋ ಇವ್ರಿಗೆಲ್ಲ ವಿಷಯ ಗೊತ್ತೈತೆ, ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಫೋನ್ ಮಾಡಿದ್ದು. ವರ್ಷಿತಕ್ಕನಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ, ಹೇಳ್ಬೋದು. ಇವರಾದರೆ ವಾಸ ಹತ್ಲಾಗೆ ಅಂತೇಳಿ ನಾನು ಅದಕ್ಕೆ ಫೋನ್ ಮಾಡಿದ್ದು. ಬಿಡಿ, ಇನ್ನೇನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಋತುವಕ್ಕ. ಇನ್ನು ನಿಮ್ದೇಗಿರೋದು ನೋಡಿ ನೀವು. ಇನ್ನು ಕರ್ಕೊಂಡೋಗಿದಾರಲ್ಲ, ಒಂದು 2-3 ತಿಂಗಳು ಇದು ಬಿಡ್ರಿ. ಯಾರು ಬಿಡಿಸ್ಕೊಂಬತ್ತಾರೆ ಅವ್ರನ್ನ? ಯಾರು ಬಿಡಿಸೋ ಅಂಥವ್ರು ಯಾರೂ ಇಲ್ಲ. ಅಲ್ಲೇ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪೊಲೀಸ್ ಬಂದು ಪ್ರವೀಣ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಪೊಲೀಸ್ನವ್ರು ಬೇರೆ ಯಾರು ಅಲ್ಲ, ನಮ್ಮ ವರ್ಷಿತತೆನೇ ಆಗಿರೋದ್ರಿಂದ ಎಲ್ಲ ವಿಷಯ ಗೊತ್ತಿರುತ್ತೆ, ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಇವಾಗ ನಾನು ಮುಂಚೆನೇ ನಾನು ಕಂಪ್ಲೇಂಟ್ ಮಾಡಿ ಒಂದು ಫೋನ್ ಮಾಡಿದ್ರು ಮುಂಚೆನೇ ಹೇಳ್ಕೊಂಡು ಹೋಗಿ ಹೆಂಗೆ ಬುದ್ಧಿ ಕಲಿಸ್ತಿದ್ರು ಅವರು. ನಾವು ಯಾಕೆ ಹೇಳ್ಬೇಕು ಅಂತ ಸುಮ್ಮನಿದ್ರು. ಇವಾಗ ನಾವೇ ಕಾಲ್ ಮಾಡೋದಕ್ಕೆ ಬಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ರು. ಇನ್ಮೇಲೆ ಇರೋದು ಯಾರು ಬಿಡಿಸ್ಕೊಂಬರಲ್ಲ. ಒಂದು 3 ತಿಂಗಳು ಸುಮ್ಮನೆ ಆಗ್ಬಿಡ್ತೀನಿ, ಅಲ್ಲೇ ಇದು ಬಿಡ್ಲಿ. ಚೆನ್ನಾಗಿ ಬುದ್ಧಿ ಕಲ್ತ್ಕೋಬೇಕು. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.